ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಈ ಕೇಂದ್ರ ಸರ್ಕಾರ ಇಬಿಜಿ ರಾಮ್ಜಿ ಹೊಸ ಕಾಯ್ದೆಯನ್ನು ತಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ತೆಗೆದುಹಾಕಿರೋದು ಅದರ ಸಲುವಾಗಿ ಈ ಸದನದ ಒಂದು ಒಮ್ಮತದ ನಿರ್ಣಯವನ್ನು ಮಾಡಬೇಕಂತ ಹೇಳಿ ಏನು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ಅದನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಅಧ್ಯಕ್ಷರೇ, ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಖಾತ್ರಿ ಯೋಜನೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಬ್ಬ ಈ ದೇಶ ಕಂಡಂತ ಅತ್ಯಂತ ಈ ಜಗತ್ತು ಕಂಡಂತ ಅರ್ಥಶಾಸ್ತ್ರಜ್ಞ. ನಮ್ಮ ದೇಶದಲ್ಲಿ ಸುಮಾರು 70% ಅಷ್ಟು ಗ್ರಾಮೀಣ ಭಾಗ ಇದೆ. ಗ್ರಾಮೀಣ ಭಾಗದ ರೈತರು, ಗ್ರಾಮೀಣ ಭಾಗದ ಕೃಷಿ ಕಾರ್ಮಿಕರಿಗೆ ಹೆಚ್ಚು ಕೂಲಿ ಸಿಗ್ತಾ ಇಲ್ಲ. ಅವ್ರಿಗೆ ಉದ್ಯೋಗಾವಕಾಶಗಳನ್ನ ಒದಗಿಸಿಕೊಡ್ಬೇಕು, ಗ್ರಾಮದಲ್ಲಿ ಸಣ್ಣ ಪುಟ್ಟ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಂತ ಹೇಳಿ ಒಂದು ಹೊಸ ಯೋಜನೆಯನ್ನ ತಂದು, ಇದು ಬಹಳಷ್ಟು ಒಳ್ಳೆಯ ಯೋಜನೆ. ಇದು ನಾವು ಮಾತ್ರ ಹೇಳಿದ್ದಲ್ಲ, ಹಿಂದಿನ ಬಿಜೆಪಿ ಸರ್ಕಾರಗಳು ಕೂಡ ಮುಖ್ಯಮಂತ್ರಿಗಳಾದಂಥವರು ಸಪೋರ್ಟ್ ಮಾಡಿದ್ದಾರೆ. ಹಿಂದೆ ಇದೇ ರಾಜ್ಯ ಸರ್ಕಾರ ಯಡಿಯೂರಪ್ಪನವರಿದ್ದಾಗ, ಬೊಮ್ಮಾಯಿಯವರಿದ್ದಾಗ ಅದ್ರ ಬಗ್ಗೆ ಹೊಗಳಿ ಇವತ್ತು ಮಾತನ್ನು ಬದಲಾಯಿಸಿದವರು ಸರಿಯಲ್ಲ. ಅದೇನೇ ಇರಲಿ, ಒಟ್ಟಾರೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದಿರುವುದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ ಮತ್ತು ಇದನ್ನು ಮುಂದುವರಿಸಬೇಕು ಅನ್ನುವಂಥ ಮುಖ್ಯಮಂತ್ರಿಗಳ ಮತ್ತು ಸರ್ಕಾರದ ನಿರ್ಣಯವನ್ನು ನಾನು ಖಂಡಿತವಾಗಿ ಬೆಂಬಲಿಸ್ತೇನೆ. ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿರೋದು ಇದು ರಾಷ್ಟ್ರಕ್ಕೆ ಮಾಡಿದಂತ ಒಂದು ಅಪಚಾರ. ಇದು ಅಪಚಾರ. ಇದು ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗಿಬಾರ್ದಾಗಿತ್ತು. ಮೋದಿ ಅವರು ಪ್ರಧಾನಮಂತ್ರಿಗಳಾದ್ಮೇಲೆ ಹೆಸರುಗಳನ್ನು ಬದಲಾವಣೆ ಮಾಡುವಂತ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೇನೆ. ಅದಕ್ಕೆ ಮುಂದೆ ನಾನು ಉದಾಹರಣೆಗಳನ್ನು ಕೊಡ್ತೇನೆ. ಅದಕ್ಕೆ ಏನಿವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಿದ್ರೆ ಈ ದೇಶಕ್ಕೆ ಮಾಡಿದ ಅಪಚಾರ ಅಂತ ಹೇಳಿ ನಾನು ಖಂಡಿಸ್ತೇನೆ. ಅದರ ಬದಲಾಗಿ ಒಂದು ಹೊಸ ಹೆಸರಿಟ್ಟಿದ್ದಾರೆ, ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಭಿಜಿಕ ಮಿಷನ್ ಗ್ರಾಮೀಣ. ಅಧ್ಯಕ್ಷ, ನಾಲ್ಕು ಲ್ಯಾಂಗ್ವೇಜ್ ಇದೆ. ಇದು 4 ಭಾಷೆಗಳು ಇದರಲ್ಲಿ ಇದಾವೆ ನೋಡಿ. ವಿಕಸಿತ ಭಾರತ ಸಂಸ್ಕೃತ, ಗ್ಯಾರಂಟಿ ಇಂಗ್ಲಿಷ್, ರೋಜ್ಗಾರ್ ಉರ್ದು, ಅಭಿಜಿಕ ಸಂಸ್ಕೃತ, ಮಿಷನ್ ಇಂಗ್ಲಿಷ್, ಗ್ರಾಮೀಣ ಹಿಂದಿ. 4 ಭಾಷೆಗಳನ್ನ ಸೇರಿಸಿ ಇದನ್ನು ಯಾರೂ ಸರಿಯಾಗಿ ಉಚ್ಚಾರ ಮಾಡದಿರುವ ಹಾಗೆ ಯಾರು ಈ ಹೆಸರು ಕೊಟ್ಟಿದ್ದಾರೆ ಗೊತ್ತಲ್ಲ. ಎದಕ್ಕೆ ಮಾಡಿದ್ದಾರೆ? ರಾಮನ ಹೆಸರು ಅದರಲ್ಲಿ ಬರಬೇಕು. ರಾಮನ ಹೆಸರು ಅದರಲ್ಲಿ ಬರಬೇಕಂದ್ರೆ ಅದರ ಧಾರ್ಮಿಕವಾಗಿ ಜನ ಅದಕ್ಕೆ ಬೆಂಬಲ ಕೊಡ್ತಾರೆ, ಬಿಜೆಪಿಗೆ ಅದಕ್ಕೆ ಅನುಕೂಲ ಆಗ್ತದೆ ಅಂತ ದುರುದ್ದೇಶದಿಂದ ತಂದಂತ ಕಾಯ್ದೆ ಇದು. ಅದಕ್ಕೆ ನನಗೆ ಅನಿಸ್ತದೆ ಇಷ್ಟೊಂದು ಹೆಸರು ಹೆಂಗಿತ್ತಪ್ಪ. ಅದಕ್ಕೆ ಮೊನ್ನೆ ಹೇಳಿದೆ ನಾನು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.